ಸಾರಿ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವು ಗೀತಾ ಅವರಲ್ವಾ? DKDಯಲ್ಲಿ ಡ್ಯಾನ್ಸ್ ಮಾಡಿದ್ರಿ. ನೀವು DKDಯಲ್ಲಿ ಡ್ಯಾನ್ಸ್ ಮಾಡೋದನ್ನ ನಾನು ನೋಡಿದ್ದೀನಿ ಮೇಡಮ್. ನೀವು ಸೂಪರಾಗಿ ಡ್ಯಾನ್ಸ್ ಮಾಡ್ತೀರಾ. ಆ್ಯಕ್ಚುಲಿ ಆ ಸೀಸನಲ್ಲಿ ನೀವೇ ವಿನ್ನರ್ ಆಗಬೇಕಿತ್ತು. ಹಾಗೇನಿಲ್ಲ, ಯಾರು ಚೆನ್ನಾಗಿ ಮಾಡಿದಾರೋ ಅವ್ರು ವಿನ್ ಆದ್ರು. ಆದರೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು. ಹೌದು, ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಅವ್ರವ್ರು ಇಷ್ಟಪಡೋರ ಜೊತೆ ಓಡಾಡ್ತಿದ್ದಾರೆ. ನೀವ್ ಮಾತ್ರ ಯಾಕೆ ಬೇಜಾರಲ್ಲಿ ಹೋಗ್ತಿದ್ರಿ? ಅದು ಒಂದು ದೊಡ್ಡ ಕತೆ ಮೇಡಮ್. ನೋಡಿ, ನಿಮ್ಗೆ ಏನೇ ಬೇಜಾರಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಗೆ ಎಷ್ಟಾಗತ್ತೆ ಸಹಾಯ ನಾನ್ ಮಾಡ್ತೀನಿ. ಅಂದ್ಹಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನಂಗೆ. ಮೇಡಮ್, ನನ್ನ ಹೆಸರು ಸತ್ಯ ಅಂತ. ನಾನೊಂದು ಹುಡುಗಿನ 6 ವರ್ಷದಿಂದ ಪ್ರೀತಿಸ್ತಿದ್ದೀನಿ. ಮತ್ತೆ ಎಲ್ಲಿ ಆ ಹುಡುಗಿ? ಆದರೆ ನಾನು ಇನ್ನೂ ಪ್ರಪೋಸ್ ಮಾಡೇ ಇಲ್ಲ. ಅವಳಿಗೂ ನಾನಂದ್ರೆ ಇಷ್ಟನೇ, ಆದರೆ ಹೇಳ್ಕೊಂತಿಲ್ಲ. ಹೇಳ್ಕೊಂಡಿಲ್ವಾ ಇನ್ನು? ಹಾಗಿದ್ರೆ ಒನ್ ವೇ ಲವ್. ಆದ್ರೂ 6 ವರ್ಷದಿಂದ ಲವ್ ಮಾಡ್ತಿದ್ದೀನಿ ಅಂತಿದ್ದೀರಾ. 6 ವರ್ಷದಲ್ಲಿ ಒಂದು ಅವಕಾಶನೂ ಸಿಕ್ಕಿಲ್ವಾ ಪ್ರೀತಿ ಹೇಳ್ಕೊಳ್ಳೋದಕ್ಕೆ? ಸಿಕ್ತು ಮೇಡಮ್, ಆದರೆ ಹೇಳ್ಕೊಳಕ್ ಧೈರ್ಯ ಬರಲಿಲ್ಲ. ಅದ್ರಲ್ಲಿ ಧೈರ್ಯದ ವಿಷಯ ಏನ್ ಬಂತು? ಅವಕಾಶ ಸಿಕ್ಕಾಗ ಎರಡನೇ ಯೋಚನೆ ಮಾಡದೆ ಹೇಳ್ಕೊಂಡ್ಬಿಡ್ಬೇಕು. ನಾನು ಅವಳಿಗೆ ಇಷ್ಟಪಡ್ತಿರೋದು ಅವಳಿಗೂ ಗೊತ್ತು. ಅವಳು ನನ್ನ ಇಷ್ಟಪಡ್ತಿದ್ದಾಳೆ, ಆದ್ರೆ ಅವಳೇ ಹೇಳ್ಕೊಬೋದಲ್ವಾ? ಹೆಣ್ಮಕ್ಳು ಯಾವಾಗ್ಲೂ ಈ ತರ ಮೊದಲನೇ ಹೆಜ್ಜೆ ಇಡೋದಿಲ್ಲ. ಅಲ್ದೆ ನೀವೇ ತಾನೇ ಅವ್ರನ್ನ ಫಸ್ಟ್ ಇಷ್ಟಪಟ್ಟಿದ್ದು. ಹಾಗಿದ್ರೆ ನೀವೇ ಹೇಳ್ಕೋಬೇಕು. ಏನೇನೋ ಟ್ರೈ ಮಾಡಿದೆ ಮೇಡಮ್, ಆಗ್ತಿಲ್ಲ. ನೋಡಿ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಒಂದ್ ರೋಸ್ ತಗೊಂಡು ಹೋಗಿ ಆ ಹುಡುಗಿ ಕೈ ಕೊಡಿ. ಬೇರೇನು ಹೇಳ್ಬೇಡಿ. ಆ ಹುಡುಗಿಗ್ ನೀವ್ ಇಷ್ಟ ಇದ್ರೆ ಅವಳು ನೋಡಿ ಸ್ಮೈಲ್ ಮಾಡ್ತಾಳೆ, ಇಲ್ಲ ಅಂತಂದ್ರೆ ಕೋಪದಲ್ಲಿ ಗುರಾಯಿಸ್ತಾಳೆ. ಅಷ್ಟ್ರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಆದ್ರೆ ಈ ರೋಸ್ ಕೊಡೋದಕ್ಕಾದ್ರೂ ನೀವ್ ಸ್ವಲ್ಪ ಧೈರ್ಯ ತಗೊಳ್ಳೇಬೇಕು. ಹಾಗಂತೀರಾ ಮೇಡಮ್? ಹೌದು, ಟ್ರೈ ಮಾಡಿ ನೋಡಿ. ನೀವು ಇಷ್ಟು ಹೇಳಿದಿರಲ್ಲ, ಇವತ್ತು ನಂಗೆ ಫುಲ್ ಎನರ್ಜಿ ಬಂದಿದೆ. ಇವತ್ತು ನಾನು ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ಸರಿ, ನಿಮ್ ಪ್ರೀತಿನ ನಿಮ್ ಹುಡುಗಿ ಒಪ್ಕೊಳ್ಳೋ ಹಾಗಾಗ್ಲಿ. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಮೇಡಮ್. ಬಾಯ್. ಬಾಯ್.